ಫ್ರೆಂಡ್ಸ್ 25ರಿಂದ 35,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಸ್ಮಾರ್ಟ್ ಫೋನ್ ಮಾರ್ಕೆಟ್ ಈಗ ತುಂಬಾ ಅಗ್ರೆಸಿವ್ ಆಗಿದೆ. ಆಲ್ಮೋಸ್ಟ್ ಪ್ರತಿ ಬ್ರ್ಯಾಂಡ್ ಪವರ್ಫುಲ್ ಪ್ರೊಸೆಸರ್, ಬಿಗ್ ಬ್ಯಾಟರೀಸ್ ಮತ್ತು ಪ್ರೀಮಿಯಂ ಕ್ಯಾಮ್ರಾ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಮ್ಮೆ ಒಂದು ಬ್ರ್ಯಾಂಡ್ ಸ್ಪೆಸಿಫಿಕೇಶನ್ ಮಾತ್ರ ಫೋಕಸ್ ಮಾಡೋದಿಲ್ಲ, ಕಂಪ್ಲೀಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಅದು ಯಾವ ಬ್ರ್ಯಾಂಡ್ ಅಂದರೆ ನಥಿಂಗ್. ಈ ಬ್ರ್ಯಾಂಡ್ ಲಾಂಚ್ ಮಾಡ್ತಾ ಇರೋ ಫೋನ್ ಯಾವಾಗಲೂ ಡಿಸೈನ್ ಮತ್ತು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಮೂಲಕ ಡಿಫ್ರೆಂಟ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿದೆ. ಈ ಕಂಪ್ನಿ ಲಾಂಚ್ ಮಾಡ್ತಿರೋ ಹೊಸ ಫೋನ್ ನಥಿಂಗ್ ಫೋನ್ 4a. ಇದು ನನ್ನ ಕೈಲಿದೆ. ಇದರಲ್ಲಿ 30,000 ಸೆಗ್ಮೆಂಟ್ ನಲ್ಲಿ ಯೂನಿಕ್ ಡಿಸೈನ್, ಪೆರಿಸ್ಕೋಪ್ ಝೂಮ್ ಕ್ಯಾಮ್ರಾ ಮತ್ತು ಕ್ಲೀನ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಫೋನ್ ರಿಯಲ್ ಲೈಫ್ ಯೂಸೇಜ್ ಅಲ್ಲಿ ಹೇಗಿದೆ? ಡಿಸೈನ್ ಪ್ರಾಕ್ಟಿಕಲ್ ಆಗಿದೆಯಾ? ಪರ್ಫಾರ್ಮೆನ್ಸ್ ರಿಯಬಲ್ ಆಗಿದೆಯಾ? ಕ್ಯಾಮ್ರಾ ಆಕ್ಚುಲಿ ಚೆನ್ನಾಗಿದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ಈ ಫೋನ್ ನ ಕಂಪ್ಲೀಟ್ ರಿವ್ಯೂ ಮಾಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ವೆಲ್ಕಮ್ ಮೆಸೇಜ್ ಇದೆ, ವೆಲ್ಕಮ್ ಟು ನಥಿಂಗ್ ಅಂತ. ಅನಂತರ ಇದು ಓಪನ್ ಮಾಡ್ತಾ ಇದ್ದಂಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಟ್ರಾನ್ಸ್ಪರೆಂಟ್ ಪೌಚ್, C2C ಕೇಬಲ್ ಸಿಗ್ತಾ ಇದೆ, ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ನಥಿಂಗಲ್ಲಿ ಯಾವಾಗಲೂ ಯೂನಿಕ್ ಆಗಿ ಕೊಡ್ತಾರೆ ಸಿಮ್ ಎಜೆಕ್ಟರ್ ಟೂಲು, ನಾರ್ಮಲ್ ಬೇರೆ ಫೋನ್ಸ್ ಥರ ಅಲ್ಲ. ಇನ್ನೊಂದು ಸ್ಪೆಷಲ್ ಯೂನಿಕ್ನೆಸ್ ಯಾವಾಗಲೂ ನಥಿಂಗಲ್ಲಿ ಏನು ಅಂದರೆ ಫೋನ್ನ ಯೂನಿಕ್ ಡಿಸೈನ್. ಇದ್ರ ಬಗ್ಗೆ ಹೋಗ್ತಾ ಮಾತಾಡೋಣ. ಈ ಫೋನು ನೀವು ಒಂದು ಚಾರ್ಜರ್ ತೊಗೊಳ್ಳೇಬೇಕು, ಇನ್ನೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಬನ್ನಿ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ನಥಿಂಗ್ ಫೋನ್ನ ಬಿಗ್ಗೆಸ್ಟ್ ಐಡೆಂಟಿಟಿ ಯಾವುದು ಅಂದರೆ ಇದರ ಟ್ರಾನ್ಸ್ಪರೆಂಟ್ ಇನ್ಸ್ಪೈರ್ ಡಿಸೈನ್. ಈ ನಥಿಂಗ್ ಫೋನ್ 4a ಕೂಡ ಅದೇ ಫಿಲಾಸಫಿನ ಫಾಲೋ ಮಾಡಿದರೆ. ಬ್ಯಾಕ್ ಸೈಡ್ನಲ್ಲಿ ಕ್ಲೀನ್ ಗ್ಲಾಸ್ ಪ್ಯಾನಲ್ ಸಿಗ್ತಾ ಇದೆ ಮತ್ತು ಇದರ ಒಳಗಡೆ ಡಿಸೈನ್ ಎಲಿಮೆಂಟ್ ಸ್ಲೈಟ್ಲಿ ವಿಸಿಬಲ್ ಆಗಿದೆ. ಈ ಫೋನ್ಗೆ ಫ್ಯೂಚರಿಸ್ಟಿಕ್ ಲುಕ್ ಕೊಡ್ತಾ ಇದ್ದಾರೆ. ಈ ಕಂಪ್ನಿ ಗ್ಲಿಸ್ ಲೈಟಿಂಗ್ ಸಿಸ್ಟಮ್ನ ಅಳವಡಿಸಿದ್ದಾರೆ. ಈ ಗ್ಲಿಸ್ ಲೈಟಿಂಗ್ ಲೈಟ್ಸ್ ಇನ್ಕಮಿಂಗ್ ಕಾಲ್ಸ್, ನೋಟಿಫಿಕೇಶನ್, ಚಾರ್ಜಿಂಗ್ ಇಂಡಿಕೇಟರ್, ಟೈಮ್ ಅಲರ್ಟ್ಸ್ ಬಂದಾಗ ಯೂಸ್ ಆಗುತ್ತೆ. ಈ ಲೈಟಿಂಗ್ ಪ್ಯಾಟ್ರನ್ನ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ಪ್ರಾಕ್ಟಿಕಲ್ ಯೂಸೇಜ್ನಲ್ಲಿ ಇದು ಕೆಲವರಿಗೆ ಯೂಸ್ಫುಲ್ ಆಗ್ಬೋದು, ಆದರೆ ಮೋಸ್ಟ್ಲಿ ಇದು ಅಥೆಂಟಿಕಲ್ ಫೀಚರ್ ಆಗಿರುತ್ತೆ. ಇದರಲ್ಲಿ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ, ಬ್ಯಾಕ್ನಲ್ಲಿ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಫ್ರೇಮ್ ಡ್ಯೂರಬಲ್ ಮೆಟೀರಿಯಲ್ ಆಗಿದೆ. ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ, ಅಂದರೆ ಡಸ್ಟ್ ಮತ್ತು ವಾಟರ್ ಸ್ಪ್ಲಾಶಸ್ನ ಪ್ರೊಟೆಕ್ಷನ್ ಮಾಡುತ್ತೆ. ಈ ಫೋನ್ನ ಥಿಕ್ನೆಸ್ 8.5 mm ಕೊಟ್ಟಿದ್ದಾರೆ ಮತ್ತು ವೆಯ್ಟ್ 204 ಗ್ರಾಮ್ಸ್ ವೆಯ್ಟ್ ಇದೆ. ಇದರ ವೆಯ್ಟ್ ಸ್ವಲ್ಪ ಹೆವಿ ಫೀಲ್ ಆಗ್ಬೋದು ಅನಿಸುತ್ತೆ. ಓವರ್ ಆಲ್ ಇದರ ಬಿಲ್ಡ್ ಸಾಲಿಡ್ ಫೀಲ್ ಕೊಡುತ್ತೆ. ಈ ಫೋನ್ ವೈಟ್, ಬ್ಲ್ಯಾಕ್, ಬ್ಲೂ ಮತ್ತು ಪಿಂಕ್ 4 ಕಲರಲ್ಲಿ ಸಿಗ್ತಾ ಇದೆ. ಕಲರ್ ಆಪ್ಷನ್ ಕೂಡ ಅಟ್ರಾಕ್ಟಿವ್ ಆಗಿದೆ. ಎಸ್ಪೆಷಲಿ ವೈಟ್ ವೇರಿಯಂಟ್ ನಥಿಂಗ್ ಫೋನ್ಗೆ ಸಿಗ್ನೇಚರ್ ಲುಕ್ ಕೊಡ್ತಾ ಇದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಮಿಡ್ ರೇಂಜ್ ಸೆಗ್ಮೆಂಟ್ನಲ್ಲಿ ಸ್ಟ್ರಾಂಗ್ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಇದರಲ್ಲಿ 6.78 ಇಂಚಸ್ 1.5K LTPS ಫ್ಲೆಕ್ಸಿಬಲ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಸ್ಕ್ರಾಲಿಂಗ್ ಸೂಪರ್ ಸ್ಮೂತ್ ಆಗಿರುತ್ತೆ. ಇದರಲ್ಲಿ 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ರಿಯಲ್ ಲೈಫ್ ಯೂಸೇಜ್ನಲ್ಲಿ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಔಟ್ಡೋರ್ ವಿಸಿಬಿಲಿಟಿ ಕೂಡ ಸ್ಟ್ರಾಂಗ್ ಇದೆ. ಡೈರೆಕ್ಟ್ ಸನ್ಲೈಟ್ನಲ್ಲಿ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣುತ್ತೆ. ಇದರಲ್ಲಿ ಕಲರ್ಸ್ ವೈಬ್ರೆಂಟ್ ಆಗಿದೆ ಮತ್ತು ಕಂಟ್ರಾಸ್ಟ್ ಡೀಪ್ ಆಗಿ ಕಾಣುತ್ತೆ. ಯೂಟ್ಯೂಬ್ ವಿಡಿಯೋಸ್, ನೆಟ್ಫ್ಲಿಕ್ಸ್ ಕಂಟೆಂಟ್, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲವೂ ಇಂಪ್ರೆಸಿವ್ ಫೀಲ್ ಕೊಡುತ್ತೆ. ಡಿಸ್ಪ್ಲೇ ಸೈಜ್ ದೊಡ್ಡದಾಗಿರೋದ್ರಿಂದ ಮಲ್ಟಿಮೀಡಿಯಾ ಕನ್ಸಂಪ್ಷನ್ಗೆ ಈ ಫೋನ್ ಪರ್ಫೆಕ್ಟ್ ಆಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 7s Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಮಿಡ್ ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ರಿಲೇಬಲ್ ಚಿಪ್ ಸೆಟ್ ಆಗಿರುತ್ತೆ. ಡೈಲಿ ಯೂಸೇಜ್ನಲ್ಲಿ ಪರ್ಫಾರ್ಮೆನ್ಸ್ ಸ್ಮೂತ್ ಆಗಿರುತ್ತೆ. ಆ್ಯಪ್ಸ್ ಫಾಸ್ಟ್ ಆಗಿ ಓಪನ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡುತ್ತೆ. UL ಲ್ಯಾಗ್ ಆಗೋದಿಲ್ಲ. ಇದರಲ್ಲಿ LPDDR4X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದರಿಂದ ಡಾಟಾ ಟ್ರಾನ್ಸ್ಫರ್ ಮತ್ತು ಆಪ್ಸ್ ಲೋಡಿಂಗ್ ಸ್ಪೀಡ್ ಆಗುತ್ತೆ. ಆದರೆ ಇದರಲ್ಲಿ LPDDR5X RAM ಮತ್ತು UFS 4.0 ಸ್ಟೋರೇಜ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದರಲ್ಲಿ 11 lakh ಪ್ಲಸ್ ಆಂತಿತ್ಯ ಸ್ಕೋರ್ ಬರುತ್ತೆ. ಇದರ ಸ್ಕೋರ್ ಚೆನ್ನಾಗಿದೆ. 86% CPU ಥ್ರಾಟಲ್ ಬರುತ್ತೆ. ಇದು ಜಾಸ್ತಿ ಹೀಟ್ ಆಗಲ್ಲ. ಇದರ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ BGMನಲ್ಲಿ ಸ್ಮೂತ್ ಆಪ್ಷನ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ನ ಇಡ್ಬೋದು. ಅಂದರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಜೊತೆಗೆ ಎಲ್ಲ ಗೇಮ್ಸ್ನಲ್ಲಿ ಮೀಡಿಯಮ್ ಟು ಹೈ ಸೆಟ್ಟಿಂಗ್ಸ್ನಲ್ಲಿ ಸ್ಮೂತಾಗಿ ರನ್ ಆಗುತ್ತೆ. ಹೆವಿ ಗೇಮ್ ಸೆಷನ್ಸ್ನಲ್ಲಿ ಫೋನ್ ಸ್ಲೈಟ್ಲಿ ವಾರ್ಮ್ ಆಗ್ಬೋದು, ಆದರೆ ಓವರ್ ಪರ್ಫಾರ್ಮೆನ್ಸ್ ಸ್ಟೇಬಲ್ ಆಗಿರುತ್ತೆ. ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಪರ್ಫಾರ್ಮೆನ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ನಥಿಂಗ್ ಫೋನಲ್ಲಿ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಹೈಲೈಟ್ ಆಗಿರುತ್ತೆ.
ಈ ಫೋನ್ ನಥಿಂಗ್ OS 4.1 ಮತ್ತು ಆಂಡ್ರಾಯ್ಡ್ 16 ನಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಈ ಫೋನ್ ಅಲ್ಲಿ ಕ್ಲೀನ್ ನಥಿಂಗ್ OS ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ನಿಯರ್ ಸ್ಟಾಕ್ ಆಂಡ್ರಾಯ್ಡ್ ಇಂಟರ್ಫೇಸ್ ಕೂಡ ಇದೆ. ಬ್ಲಾಟ್ವೇರ್ ಬರೋದಿಲ್ಲ, ಸ್ಮೂತ್ ಆನಿಮೇಷನ್ ಸಿಗುತ್ತೆ, ಯೂನಿಕ್ ನಥಿಂಗ್ ವಿಡ್ಜೆಸ್ ನೋಡೋದಕ್ಕೆ ಸಿಗುತ್ತೆ, ಕಸ್ಟಮ್ ಐಕಾನ್ ಪ್ಯಾಕ್ ಡಿಸೈನ್ ಇದೆ. ಈ UI ಡಿಸೈನ್ ಸಿಂಪಲ್ ಆಗಿದ್ದು ಕ್ಲಟರ್ ಫ್ರೀ ಫೀಲ್ ಕೊಡುತ್ತೆ. ಲಾಂಗ್ ಟರ್ಮ್ ಯೂಸೇಜ್ ನಲ್ಲಿ ಕ್ಲೀನ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ದೊಡ್ಡ ಅಡ್ವಾಂಟೇಜ್ ಆಗಿದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50MP ಸ್ಯಾಮ್ಸಂಗ್ GN9 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. 8MP ಸೋನಿ IMX355 ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ. 50MP ಸ್ಯಾಮ್ಸಂಗ್ JN5 3.5 ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಸಿಗ್ತಾ ಇದೆ. ಈ ಪ್ರೈಸ್ ಸೆಗ್ಮೆಂಟ್ ನಲ್ಲಿ ಪೆರಿಸ್ಕೋಪ್ ಝೂಮ್ ಕ್ಯಾಮ್ರಾ ಸಿಗೋದು ರೇರ್ ಆಗಿದೆ. ಮೇನ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಫೋಟೋ ಶಾರ್ಪ್ ಆಗಿ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಕೊಡುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಲ್ಯಾಂಡ್ಸ್ಕೇಪ್ ಶಾಟ್ಸ್ಗೆ ಯೂಸ್ಫುಲ್ ಆಗಿದೆ. ಟೆಲಿಫೋಟೋ ಕ್ಯಾಮ್ರಾ ಬಿಗ್ಗೆಸ್ಟ್ ಹೈಲೈಟ್ ಏನು ಅಂದರೆ 3.5x ಆಪ್ಟಿಕಲ್ ಝೂಮ್ ಇರೋದ್ರಿಂದ ಡಿಸ್ಟೆನ್ಸ್ ಸಬ್ಜೆಕ್ಟ್ಸ್ ಕ್ಲಿಯರ್ ಕ್ಯಾಪ್ಚರ್ ಮಾಡ್ಬೋದು. ಪೋರ್ಟ್ರೇಟ್ ಶಾಟ್ಸ್ ಅಲ್ಲೂ ಕೂಡ ಚೆನ್ನಾಗಿ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡುತ್ತೆ. ಇನ್ನು 32MP ಸ್ಯಾಮ್ಸಂಗ್ KD1 ಸೆನ್ಸರ್ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಸೆಲ್ಫಿ ಫೋಟೋಸ್ ಡೀಟೇಲ್ ಆಗಿದೆ ಮತ್ತು ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಬರುತ್ತೆ. ಸೆಲ್ಫಿ ಪೋರ್ಟ್ರೇಟ್ ಕೂಡ ಚೆನ್ನಾಗಿದೆ. ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಇದರ ಬ್ಯಾಕ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಇದರಲ್ಲಿ 60 FPS ಸಪೋರ್ಟ್ ಇಲ್ಲ, ಆದರೆ ಇದರಲ್ಲಿ OS ಸಪೋರ್ಟ್ ಇರೋದ್ರಿಂದ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಇನ್ನು ಇದರ ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋ 60 FPS ನಲ್ಲಿ ತೆಗಿಬೋದು. ಇದರಲ್ಲಿ 4K ಸಪೋರ್ಟ್ ಇಲ್ಲ, ಇದರ ಕ್ವಾಲಿಟಿ ಚೆನ್ನಾಗಿದೆ, ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇನ್ನು ಇದರ ಬ್ಯಾಟ್ರಿ ಕಡೆ ಬಂದರೆ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಈ ಫೋನ್ ರಿಲಯಬಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದರಲ್ಲಿ 5400 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು ನಾರ್ಮಲ್ ಯೂಸೇಜ್ ನಲ್ಲಿ ಈಸಿ 1.5 ದಿನ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಆದರೆ ಹೆವಿ ಯೂಸೇಜ್ ನಲ್ಲಿ 1 ದಿನ ಕಂಫರ್ಟಬಲ್ ಬ್ಯಾಟ್ರಿ ಕೊಡುತ್ತೆ. ಜೊತೆಗೆ ಇದು 50 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಚಾರ್ಜರ್ ಬಾಕ್ಸ್ ಅಲ್ಲಿ ನಿಮಗೆ ಸಿಗಲ್ಲ, ನೀವು ಸಪ್ರೇಟ್ ಆಗಿ ತಗೊಳ್ಬೇಕು. ಇನ್ನು ಇದು ಫಾಸ್ಟ್ ಚಾರ್ಜರ್ ಯೂಸ್ ಮಾಡಿದ್ರೆ ಅರೌಂಡ್ 40 to 50 ಮಿನಿಟ್ಸ್ ನಲ್ಲಿ ಫೋನ್ ಫುಲ್ ಚಾರ್ಜ್ ಆಗುತ್ತೆ. ಇನ್ನು ಇದರ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, Wi-Fi 6 ಇದೆ, ಬ್ಲೂಟೂತ್ 5.4 ಇದೆ. ಆದರೆ ಒಂದು ಇಂಪಾರ್ಟೆಂಟ್ ಫೀಚರ್ ಮಿಸ್ಸಿಂಗ್ ಇದೆ. ಇಂಡಿಯಾ ವೇರಿಯಂಟ್ನಲ್ಲಿ NFC ಸಪೋರ್ಟ್ ಇಲ್ಲ. ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಅಥವಾ ಸ್ಮಾರ್ಟ್ ಕಾರ್ಡ್ ಫೀಚರ್ಸ್ ಬಳಸೋರಿಗೆ ಇದು ಡ್ರಾಬ್ಯಾಕ್ ಅನ್ಸ್ಬೋದು. ಇನ್ನು ಈ ಫೋನ್ 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್, 12GB RAM 256GB ಸ್ಟೋರೇಜ್ ಈ 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ಈ ಫೋನ್ 32,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಇದಕ್ಕೆ 4,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಮತ್ತು 3,000 ರೂಪಾಯಿ ಎಕ್ಸ್ಚೇಂಜ್ ಆಫರ್ ಕಂಬೈನ್ ಮಾಡಿದ್ರೆ ಎಫೆಕ್ಟಿವ್ ಪ್ರೈಸ್ 24,999 ತನಕ ನಿಮಗೆ ಸಿಗುತ್ತೆ. ಈ ಪ್ರೈಸ್ನಲ್ಲಿ ಇದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಆಗಿದೆ. ಓವರ್ ಆಲ್ ನೋಡಿದ್ರೆ ನಥಿಂಗ್ ಫೋರ್ ಇದು ಒಂದು ಬ್ಯಾಲೆನ್ಸ್ ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಆಗಿದೆ. ಇದರಲ್ಲಿ ಹೈಲೈಟ್ಸ್ ಏನಂದ್ರೆ ಯೂನಿಕ್ ಟ್ರಾನ್ಸ್ಪರೆಂಟ್ ಡಿಸೈನ್, ಲಾರ್ಜ್ AMOLED ಡಿಸ್ಪ್ಲೇ, ಕ್ಲೀನ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್, ಪೆರಿಸ್ಕೋಪ್ ಝೂಮ್ ಕ್ಯಾಮ್ರಾ, ರಿಲಯಬಲ್ ಬ್ಯಾಟರಿ ಲೈಫ್, ಇದೆಲ್ಲ ಇದರ ಹೈಲೈಟ್ ಫೀಚರ್ ಆಗಿದೆ. ಆದರೆ ಇದರ ಕಾನ್ಸ್ ಕಡೆ ಬಂದರೆ ಇದರಲ್ಲಿ NFC ಮಿಸ್ಸಿಂಗ್ ಇದೆ, ಸ್ಲೈಟ್ಲಿ ಹೆವಿ ಫೀಲ್ ಕೊಡುತ್ತೆ. ಓವರ್ ಆಲ್ ನಿಮಗೆ ಡಿಸೈನ್ ಡಿಫ್ರೆಂಟ್ ಆಗಿರೋ ಫೋನ್ ಬೇಕು ಅಂದರೆ, ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಬೇಕು ಮತ್ತು ಗುಡ್ ಕ್ಯಾಮ್ರಾ ಸೆಟಪ್ ಬೇಕು ಅಂದರೆ ಈ ಫೋನ್ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ನಥಿಂಗ್ ಫೋರ್ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು? 25,000 ರೂಪಾಯಿ ಎಫೆಕ್ಟಿವ್ ಪ್ರೈಸ್ನಲ್ಲಿ ನೀವು ಬೈ ಮಾಡ್ಬೋದಾ ಅಥವಾ ಬೇರೆ ಫೋನ್ಗೆ ವೆಯ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.